ದುಡ್ಡು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು ಅಂತ ಇರ್ತೀವಿ. ನಾವು ತಿನ್ಬಾರ್ದು ಅನ್ಕೊಂಡು ದಿನ ಜಾಸ್ತಿನೇ ತಿಂತೇವೆ. ಅದು ಅಂತರೂ ಇದು ಏನಪ್ಪ ಅವನು ಹಾಳು ಬಿದ್ದಿರೋ ಬಾವಿ ಆಗ್ಬಿಟ್ಟಾರ ಅವನಂತರ. ಮುಂಚೆ ಕಷ್ಟಪಟ್ಟಿದ್ದೀನಿ, ಬಟ್ ಇವಾಗ ಒಂಥರ ಏನೋ ಮಜಾ. ಏನು ಎಲ್ಲ ಮಾಡ್ತಾ ಇರೋದು ತಿನ್ನೋದಕ್ಕೇನೆ, ಹೊಟ್ಟೆ ಪಾಡಿಗೆನೆ. ಯಪ್ಪ ನಿನ್ನೆದಂತರೂ ಬಾಯಲ್ಲಿ ಇಡೋಷ್ಟರಲ್ಲೇ ಮೂಗು ಬಿಸಿನೇ ಆಗ್ತಿತ್ತು, ಕಣ್ಣು ಬಿಸಿ ಆಗ್ತಿತ್ತು. ಅಲ್ಲಿ ದೊಡ್ಡ ದೊಡ್ಡ ಪ್ಲೇನ್ ಅಂತೇಳಿ ಅನ್ಕೊಂಡ್ ಬಂದಿರ, ಏನು ನನ್ನ ಮಕ್ಕಳು ಕಾಗೆ ಹಾರಿಸ್ತಾವ್ರಲ್ಲ ಅನ್ಬಾರ್ದು. ಆಮೇಲೆ ಮಾಡಿರ್ಬೇಕು, ಕೇಳೋಕ್ಕಾಗಲ್ಲ. ನಾವೇ ಫಸ್ಟ್ ಅಂತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ ಟ್ರೈ ಮಾಡಿರ್ತಾರೆ. Single family 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Suchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ವಡಾಪಾವ್ ಮಾಡ್ತಿದ್ದೆವು, ಆದರೆ ವಡಾಪಾವ್ ಎಲ್ಲರೂ ಆಲೂಗಡ್ಡೆಯಲ್ಲಿ ಮಾಡ್ತಿದ್ರೆ ನಾವು ಸ್ವೀಟ್ ಗೆಣಸದಲ್ಲಿ, ಅಂದರೆ ಪೊಟ್ಯಾಟೊ ಅಲ್ಲ, ಇದು ಏನದು ಗೆಣಸಿನಕಾಯಿದಲ್ಲಿ ಮಾಡ್ತಾಯಿದ್ದೇವೆ ನಾವು. ಸೊ ಇನ್ನೂ ಡಿಫ್ರೆಂಟಾಗಿರುತ್ತೆ ಇವತ್ತು, ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಬೆಳಿಗ್ಗೆ ಒಬ್ಬಟ್ಟು ಮಾಡಿದೆ. ಸೊ ಬೆಳಿಗ್ಗೆ ಒಂದು ಗೆಣಸಿನಕಾಯಿ ಜಾಸ್ತಿನೇ ಕುದಿಸಿದ್ದೆವು. ಮಧ್ಯಾಹ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಅಂತೀವಿ ನೋಡು, ಒಂದು 4 ಗಂಟೆ ಈವ್ನಿಂಗು ಸ್ನ್ಯಾಕ್ಸ್. ಇವಾಗ 4:15 ಟೈಮ್ ಇವಾಗ. ಸೊ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡ್ತಿರೋದು. ಏನೇನ ತೊಗೊಂಬರ್ಬೇಕೇನು, ಏನು ತೊಗೊಂಬರ್ಬೇಕಲ್ಲಿ. ಸೊ ನಾವು ಫೈರ್ ವರ್ಕ್ ಸ್ಟಾರ್ಟ್ ಮಾಡ್ತೀವಲ್ಲಪ್ಪ. ಬಾರಪ್ಪ ಈ ಕಡೆ ನೀನು. ಇದು ಚಟ್ನಿ ರೆಡಿ ಮಾಡ್ಕೊಂಬರ್ಬೇಕು. ಹಾಂ ಫಸ್ಟ್ ನಾ ಚಟ್ನಿ ಈಗ ಇದು ಹತ್ತಿಸ್ಬೇಡ. ಹಚ್ಚರ್ ಇಲ್ಲ, ನೀನು ಏನು ಬೇಕಾದ್ರು ಮಾಡ್ಕೊಂಬಂದ್ಬಿಡು. ಅದು ಹಚ್ಚಟ್ಟಿಗೆ ಇದು ಚಟ್ನಿ ಮಾಡ್ಕೊಂಬರ್ಬೇಕು. ಪೈಪ್ ತೊಗೊಂಬೋಡು, ನೀನು ಪೈಪ್ ತೊಗೊಂಬೋಡು. ಕೀರ್ತಿ ಓಡಪ್ಪ, ಪೈಪ್ ಬಿಟ್ಬಿಟ್ರೆ ಬರ್ಬೇಡ್ದಂಗೆ. ಹೋಗು. ಇವನು ಯಾರಪ್ಪ ಇವನು? ಲವ್ ಕೆಲಸ ಮಾಡಿದ್ರೆ ಇದು ಏನು ವಡಾಪಾವ್ ಸಿಗ್ತೈತಿ. ಯಪ್ಪ ಹೆಸರೇ ಬರ್ತಾಯಿಲ್ಲ ಅದು ವಡಾಪಾವ್ ಅಂತಂದ್ಬಿಟ್ಟು. ತಿಂದಾದ ತಕ್ಷಣ ಬರುತ್ತೆ ನೋಡೋಣ. ಹಾಂ, ವಡಾಪಾವ್. ಸರಿಯೋ ಈ ಕಡೆ ಬಾರೋ ನೀನು. ಏನೋ ಕೆಲಸ ನಿಂದು. ಸುಚಿತಾ ಇರಪ್ಪ, ಅಲ್ಲಿ ಇದು ಆಗ್ತೈತಿ. ಮಾಡ್ಕೊಂಬರ್ಲೇನಾ ಚಟ್ನಿ? ಅದು ಏನೇನು ಮಾಡ್ತೀವಿ ತೋರಿಸಿದ್ದು. ಇದು ವಡಾಪಾವ್ ಮಾಡೋಕ್ಕೆ ಚಟ್ನಿ ರೆಡಿ ಮಾಡ್ಕೋಣ. ಗ್ರೀನ್ ಚಟ್ನಿ. ಫಸ್ಟು ಬೆಳ್ಳುಳ್ಳಿ ಹಾಕೋಣ. ತೊಗೊಂಬರಪ್ಪ, ಪೈಪ್ ತೊಗೊಂಬ. ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6, ಪುದೀನ ಒಂದು ಇಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಏನಂತಾಳ ಲೇಕಿ. ಸುಚಿತಾ ಪೇಪರ್ ಬುಕ್ ತೊಗೊಂಬರ. ಸುಚಿತಾ ಬುಕ್ ತೊಗೊಂಬರ. ಸ್ವಲ್ಪ ಸಾಲ್ಟ್ ಹಾಕೋಣ. ಬುಕ್ಕ ತೊಗೊಂಬ ಪಟ್ನೆ. ಜೀರಿಗೆ 1 ಸ್ಪೂನ್. ಬರಪ್ಪ, ಬೇಗ ಬಾ. ಸ್ವಲ್ಪ ನೀರು ಹಾಕಿ ಮಿಕ್ಸರ್. ಬಾರ ಈ ಕಡೆ. ಮಿಕ್ಸಿಗೆ ಲೈ ಬುಕ್ಕ ಕೊಡಲೇ. ನೀನು ಯಾರ ನೀನಲ್ಲಿ ಕೀರ್ತಿ ಬುಕ್ಕ ತೊಗೊಂಬಾರಪ್ಪ. ಬರ್ಲ ಕಣ್ಣು ಕಾಣಿಸಲ್ಲೇನಲ್ಲೇ. ಯಾರ ನೀವು ಅಲೈ ಬಿಡು. ಅಲ್ಲೇನಾಗುತ್ತೀಯ ಮಗನೇ ಒಯ್ದು. ಸ್ವಲ್ಪ ಬಿಸಿ ಆಗ್ಬೇಕು. ಬಿಸಿ ಆಗಿಬಿಟ್ರೆ ಅಂಟ್ಕೊಳುತ್ತೆ. ಬಿಸಿ ಆಗಂತನೇ ಪ್ರಾಬ್ಲಮ್ ಇರೋದು. ಆಗ್ತಾ ಇರ್ಬೇಕು ಪೇಪರ್ ಹರಿದು. ನನ್ನ ತಲೆ ಮೇಲಿದೆ ಕ್ಯಾಮ್ರಾ, ನನ್ನ ತಲೆ ಮೇಲೆ ಹಾಕಿದೆ. ಮನೋಜ್
ಮನೋಜ್ ಸೂರಜ್ ಮೈಕ್ ಬ್ಲೂ ಮಾಡು ಟ್ಯಾಪ್ ಮಾಡು. ಹೋಗ್ತೀಯಾ ಇಲ್ಲ, ಅವನು ಇಲ್ಲಿ ವೀಡಿಯೋ ಮಾಡಲ್ಲ, ಇಲ್ಲಿ ಸುಮ್ಮನೆ ಇರೋ. ಇವಾಗ ಇವನಿಗೆ ವೀಡಿಯೋ ಮಾಡೋಕ್ಕೂ ಬರ್ತಲ್ಲ, ಅವನು ಫ್ರೆಂಡ್ಶಿಪ್ ಬೇರೆ ಬಿಡೋಕ್ಕಾಗುತ್ತಿಲ್ಲ ಅವನಿಗೆ. ಹಾಂ, ಇಲ್ಲಿ ವೀಡಿಯೋನೇ ಮಾಡಲ್ಲ. ಆಮೇಲೆ ಅವನಲ್ಲೇ ಹಾಂ ಕ್ಯಾ ಹೋಗ್ಯಾ ನೋಡಿ ಕ್ಯಾಂಗ್ ನಿಂತಾಳಲ್ಲ. ಸೊ ಚಟ್ನಿ ಮಾಡಿದಾಯ್ತಾ? ಕೀರ್ತಿ ಯಾರದು? ಅಲ್ಲಿ ಎಲ್ಲಿದ್ಲು ಅಲ್ಲೇ ಅವಳು ಎಲ್ಲ ಕೆಳಗಡೆ ಇಳಿದ್ರು ನೋಡೋಳು. ಗ್ರೀನ್ ಚಟ್ನಿ ರೆಡಿ ಆಯಿತು, ಮಿಕ್ಸಿಗೆ ಹಾಕೊಂಬಂದೆ. ಹಿಂಗಾಗಿದೆ, ಈ ಥರ ಆಗಬೇಕು. ಬಾರಪ್ಪ ನೋಡಿ, ಬೆಳಿಗ್ಗೆ ಒಂದು ಕೆಲಸದಲ್ಲಿ 2 ಕೆಲಸ ಇವತ್ತು ಮಾಡಿದ್ದು. ಬೆಳಿಗ್ಗೆ ಸ್ವೀಟ್ ಪಟೋಟ ಒಬ್ಬಟ್ಟು ಮಾಡ್ಕೊಂಡು ತಿಂದಿರೋದು. ಇವಾಗ ಬಂದು ಗೆಣಸಿನಕಾಯಿದು ವಡಾಪಾವ. ಇದು ಸ್ನ್ಯಾಕ್ಸ್ ಮಾಡ್ಕೊಂಡು ಚೆನ್ನಾಗಿ. ಗೆಣಸಿನಕಾಯಿ ವಡಾಪಾವ ಯಾರು ನೋಡಿರ್ಲಿಕ್ಕಿಲ್ಲ, ಯಾರು ಟ್ರೈ ಮಾಡಿದಾರ ಇಲ್ಲ ಗೊತ್ತಿಲ್ಲ. ನೋಡೋಣ ಹೆಂಗಿರುತ್ತೆ. ಇದು ಹಾಲು ಥರ ಕರೆಕ್ಟಾಗಿರ್ತೈತೆ. ಸ್ವಲ್ಪ ಸ್ವೀಟ್ ಇರ್ತೈತೆ, ಹಾಂ ಸ್ವಲ್ಪ ಸ್ವೀಟ್ ಇರ್ತೈತೆ. ಸ್ವೀಟ್ ಎಲ್ಲ ಪುಳಕ್ಕಂತ ಹೊಡೆದೋಗ್ಬಿಡ್ತಂತಂದ್ರೆ ಅದು. ಹಂಗೇನಾಗಲ್ಲ. ನಾನು ಎಣ್ಣೆ ಹಾಕಿ ಎಷ್ಟೋ ತನಕ ತೋತ? ತುಂಬ ಟೈಮ್ ತೋತಾ? ಇದು ಪಲ್ಯ ಮಾಡಿ ಆಮೇಲೆ ಕಡ್ಲಿ ಓ ಹಿಟ್ಟು. ಹಂಗಲ್ಲ. ಈ ಬಿಸಿ ಇಡ್ಲೆ ಮತ್ತೆ ಏನು ಇಡ್ತೀರಿ? ಇದು ಹಾಂ ಇಡ್ರಿ ಪಲ್ಯ ಮಾಡಕ್ಕೆ. ನೆಕ್ಸ್ಟ್ ಏನೇನು ಮಾಡ್ಬೇಕಂತ ಹೇಳ್ಬೇಕು ನಾವು. ಇಲ್ಲ ಅಂದ್ರೆ ಅದು ಸುಮ್ಮನೆ ಉರಿ ಮೊದಲೇ ಬೆಂಕಿ ಸೊ ಇದನ್ನು ಕಾಯಿಲಿ. ಸೊ ಒಂದೊಂದಾಗಿ ನಮ್ಗೆ ಹೇಳಿದ್ರೆ ಬೇಗ ಬೇಗ ನಾವು ಇಡ್ತೇವಪ್ಪ. ಕೀರ್ತಿ, ಆ ಗ್ರೀನ್ ಚೇರ್ ತೊಗೊಂಬಪ್ಪ ನಿಂದು. ಹಾಂ, ಅಯ್ಯೋ ದಿನಾಲು ಅದನ್ನೇ ಇಡ್ತಿರ್ತೀರ, ಅಲ್ಲೇನು ಮಣ್ಣು ಹಚ್ತೀರ, ಹಾಕಿಡ್ರಿ ಅಷ್ಟೇ. ದೀದಿ ಬೈದ್ರೆ ಒಳಗಿಂದ ಮಾತ್ರ ಕ್ಲೀನ್ ಮಾಡೋಕ್ಕೆ ಕೇಳೋ, ಹೊರಗಿಂದ ಹಂಗೆ ಇಡಕ್ಕೆ ಕೇಳಿ ಇನ್ನೇನು ಮಾಡ್ತೀಯ? ದಿನಾಲು ಅದೇ ಮಾಡ್ತಿರೋದು, ದಿನಾಲು ಕರಗಾಗುತ್ತದು. ಥೋ ಇವನು ಯಾರ, ನೀನು ಎದ್ದೇಳಲ್ಲ, ಅವಳಿಗೆ ಮುಟ್ಬೇಡ ಅಂತ ನೀನು ಮುಟ್ಟಾಡ್ತಿಲ್ಲ. ಕೀರ್ತಿ ಬಾಯ್ ಕಡೆ. ಕೀರ್ತಿ ಅದು ಮಲ್ಕೊಂಡ್ ಬಿಡ್ರಲ್ಲ, ಇವ್ರು ಯಾರು ಮಲ್ಕೊಳಕ್ಕೆ ಬಿಡಲ್ಲ ಇವರು. ಯಪ್ಪ ನಿನ್ನೆದಂತರೂ ಬಾಯಲ್ಲಿ ಇಡೋಷ್ಟರಲ್ಲೇ ಮೂಗು ಬಿಸಿನೇ ಆಗ್ತಿತ್ತು, ಕಣ್ಣು ಬಿಸಿ ಆಗ್ತಿತ್ತು ಅಲ್ಲಿ. ನಿನ್ನೆ ಇನ್ನೂ ಖಾರ ಆಗಿಬಿಟ್ಟಿತ್ತು. ಇವತ್ತು ಎಣ್ಣೆಗೆ ಮೆಣಸಿನ್ಕಾಯಿ. ಹಾಂ, ಇವತ್ತು ಮೆಣಸಿನ್ಕಾಯಿನೇ ತಿನ್ಬೇಕು, ಎಣ್ಣೆ ಹಾಕರು. ವಡಾಪಾವ್ ಮೆಣಸಿನ್ಕಾಯಿ ಸ್ಪೆಷಲ್ಲು, ಅದು ಖಾರ ಖಾರ ಮೆಣಸಿನ್ಕಾಯಿ ಇದ್ದಾವೆ. ಇವಾಗ ಸ್ವೀಟ್ ಪೊಟ್ಯಾಟೊ ಚೆನ್ನಾಗಿ ಇದು ಮಾಡ್ಕೊಂಡಿದ್ದಾರೆ ಇವಾಗ. ನೆಕ್ಸ್ಟ್ ಏನಪ್ಪ? ಆಯಿಲ್ ಹಾಕೋಣ. ಹೆವಿ ಬಿಸಿ ಆಗೈತೆ. ಆ ಕಡೆ ಮೇಲಿಂದ ಆ ಕಡೆ ಕೈಗೆ ಹೊಡೆಯ ಸಿಡಿತಾನೆ. ಸ್ವಲ್ಪ ಸಾಕು, ಜಾಸ್ತಿ. ಅದು ಅಲ್ಲೇ ಅಂಟ್ಕೊಂಡ್ಬಿಡ್ತೈತೆ, ಅದು ತೆವಿಗೆನೆ, ಇದು ಬುಟ್ಟಿಗೆನೆ. ಆಯಿಲ್ ಇನ್ನೊಂದು ಸ್ವಲ್ಪ ಬೇಕು. ಆಯಿಲಲ್ಲೇ ಮಾಡ್ತೀವಿ. ಆಯಿಲಲ್ಲೇ ಮಾಡ್ತೀಯ ಕರೆಕ್ಟು, ಬಟ್ ಹಾಂ ಜೀರಿಗೆ ಬೇಗ ಬೇಗ ಆಗ್ಬೇಕು, ಫುಲ್ಲು ಬಿಸಿ ಬಿಸಿ ಆಗಿಬಿಟ್ಟೈತೆ. ಇದು ಸಾಸಿವೆ, ಅರಿಶಿನ ಪುಡಿ, ಈರುಳ್ಳಿ. ಹಾಂ, ಈರುಳ್ಳಿ ಹಾಕಲ್ಲ. ಹೌದಾ? ಇದು ಕೆಂಪು ಖಾರ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಖಾರ ಜಾಸ್ತಿ ಆಗ್ತದೆ. ಆಮೇಲೆ ಏನೇನು ಹಾಕು ಬೇಗ ಹಾಕು ನೀನು. ಧನಿಯಾ ಕಟ್ ಅಲ್ಲಿ ಮಾಡಿ ಇದು ಆಗ್ತದೆ. ಪುರಿ ಸ್ವಲ್ಪ ಕಮ್ಮಿ ಮಾಡಿ. ಏನು ಕಮ್ಮಿ ಇಲ್ಲ, ಏನಿಲ್ಲ, ಈಗೆಲ್ಲ ಇದು ಮಾಡೋದು. ಈ ಕಡೆ ಇರುತ್ತೆ, ಕಟ್ ತಗೋರಿ. ಇರಲಿ, ಫ್ರೈ ಆಗಲ್ಲ.
ಕಲ್ಸೋಣ ಚೆನ್ನಾಗಿ. ಮುಖಕ್ಕೆ ಬರ್ತಾ ಇದೆ ಬೆಂಕಿ. ಸ್ವಲ್ಪ ಕೈ ಹೊಡಿತಾ ಇದೆ ಅಲ್ಲಿ. ತೆಗೀರ ಅದೇನು ಹಾಂ ಅದು ಒಗ್ಗರಣೆ ಸ್ವಲ್ಪ ಇದು ಆದ್ರೆ ಆಯ್ತು. ಹೌದಾ? ಸಾಕು. ಇದೇನು ಬಿಸಿ ಮಾಡೋದು ಬೇಡ, ಸ್ವಲ್ಪ ಫುಲ್ಲು ಕರಿಬೇವು ಮೇಲೆ ಹಾಕೋಣ ಫ್ಲೇವರ್ಗೋಸ್ಕರ. ಮೇಲೆ ಏನು ಕಟ್ತೀಯ, ಒಳಗಡೆನೇ ಹಾಕೋ. ಒಳಗಡೆ ಹೊತ್ತೈತಲ್ಲಿ ಯಪ್ಪ. ಸಾಕು ಬಿಡ್ರಿ ಅಷ್ಟೇ, ಸ್ವಲ್ಪ ಇದಾದ್ರೆ ಸಾಕು. ಹೌದಾ? ಹ್ಞೂ ತೆಗಿಲೆ. ಸ್ವಲ್ಪ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು, ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ. ಇದು ಬೋಂಡ ಮಾಡೋಕ್ಕೆ ಕಡಲೆ ಹಿಟ್ಟು ಕಲಸಿಡೋಣ. ಎಲ್ಲರಿಗೆ ಕರೆಕ್ಟಾಗಿ 1 2 3 4 ಆಗ್ತಾವೆ ಚಿಕ್ಕ ಚಿಕ್ಕ ಬೋಂಡ. ಆವಾಗಲೇ ಕಲಿಸ್ಬೇಕಾಗಿತ್ತು ಅಂದರೆ. ಏನು ಅಷ್ಟೇನಾ? ಅಷ್ಟೇನಾ? ಇದು ಅಕ್ಕಿ ಹಿಟ್ಟು, ಆ ಚಟ್ನಿ ಏನು ಕಲಿಸ್ದೆ ಇವಾಗ? ಅದು ಬ್ರೆಡ್ ಮೇಲೆ ಹಚ್ಚೋದು. ಬ್ರೆಡ್ ಮೇಲೆ ಹಚ್ಚಲ್ಕ? 4 ಸ್ಪೂನ್. ಇದು ಅಜ್ವೇನ 2 ಸ್ಪೂನ್. ಅದು ಎಣ್ಣೆ ಕಾಯ್ತದ, ಹೋಗ್ಲಿ ಕಡಾಕ್ ಕೊಡು ಅಂದ್ರೆ. ಮತ್ತು ಅದಕ್ಕೊಂದಿಷ್ಟು ಕುತ್ಕೋಬೇಕು. ಸ್ವಲ್ಪ ಸೋಡಾ. ಕರೆಕ್ಟಾಗಿ ಕುತ್ಕೊಂಡಿದೆ ಎಣ್ಣೆ ಕಡೆ. ಸ್ವಲ್ಪ ಅರಿಶಿನ ಪುಡಿ. ಸಾಕಾಗ್ತದೆ ಅಷ್ಟೇ? ಅದೇ ಅಳಸಾಗಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸು. ಈಗ ಇಲ್ಲಿ ಬಿಸಿಗೆ ಹಾಕ್ಬಿಡೋಣ. ಹಾಕ್ಬಿಲ್ಲ ಆಯಿಲು ಫುಲ್ಲಾ? ಹಾಂ ಹಾಕಿ ನೋಡೋಣ. ಸೊ ಆಯಿಲ್ ಫುಲ್ ಹಾಕ್ತಿದ್ದೀನಿ ಬೋಂಡ ಮಾಡೋಕ್ಕೆ. ನೋಡು. ಸಾಕು ಸಾಕು. ಓಕೆ. ಹಳಿ ಕಡಾಯಿ ಐತೆ ಅದು. ಹಾಂ ಹಳಿ ಕಡಾಯಿ ಅದು. ಹಳಿ ಕಡಾಯಿ. 8-9 ವರ್ಷ. 8-9 ವರ್ಷ. ಅದಕ್ಕೆ ನೋಡಿದ್ರೆ ಗೊತ್ತಾಗ್ತಿದೆ ಹಳಿ ಕಡಾಯಿ ಚಮಚದಿಂದ ಸರಿಯಾಗಿ ಏಟು ತಿಂದಿದೆ ಅದು. ಅಲ್ಲೆಲ್ಲ ಬಿದ್ದಿದ್ದಾವಲ್ಲ ಕಟಕ್ ಕಟಕ್ ಅಂತಂದ್ಬಿಟ್ಟು. ಇದ್ರದ ಇದು ಕಲ್ಸಕತ್ತಿದೆಯಲ್ಲ. ಹ್ಞೂ ಏನಂದ್ರೆ 1 ನಿಮಿಷ. ಇನ್ನೊಂದು ಸ್ವಲ್ಪ ಈ ಥರ ಆಗಬೇಕು. ಸಾಲ್ತೈತೆ ಅಂತ ಗೊತ್ತೈತೆ, ಅದೇನು ಇದ್ರೊಳಗೆ ಎಬ್ಬಿ ಸಾಕು. ಇಲ್ಲ ಇನ್ನೊಂದು ಸ್ವಲ್ಪ ಹಾಕ್ಲೆ. ಇನ್ನೊಂದು ಸ್ವಲ್ಪ ಹಾಕಬೇಕಂದ್ರೆ ಭಾಳ ಅದು ಇದ್ರಾಗ ಎದ್ದಿ ಆಮೇಲೆ ಉಳಿದ್ರೆ ಬಜ್ಜಿ ಮಾಡ್ಲಿಕ್ಕಾಗತ್ತಾ? ಹಾಂ ಹ್ಞೂ ಉಳಿದ್ರೆ ಬಜ್ಜಿ ಮಾಡ್ಬೋದು, ಯಾಕಂದರೆ ಇದು ಸಾಕು. ಆಮೇಲೆ ಅದ ಹ್ಞೂ ಸರಿ ಈ ಥರ ಇರಬೇಕು ಅಷ್ಟೆ. ಹ್ಞೂ ಆಮೇಲೆ ಇದು ತುಂಬ ಗಟ್ಟಿನೂ ಇರಬಾರ್ದು, ಅಳಸಿರಬಾರ್ದು. ಹ್ಞೂ ಸಾಕು ಬಿಟ್ಟು ಇದನ್ನು ಇದು ಮಾಡ್ಕೊಳ್ಳೋಣ. ಆಮೇಲೆ ಅಲ್ಲಿ ಮೆಣಸಿನ್ಕಾಯಿ ಅವಲ್ಲ, ಹ್ಞೂ ಅದು ಬಜ್ಜಿನೂ ಮಾಡೋರು ಬರ್ತೈತೆ. ಹ್ಞೂ ಅಲ್ಲಿ ಮೆಣಸಿನ್ಕಾಯಿ ತೊಗೊಂಬಂದ್ರೆ ಆಯ್ತಂದ್ರೆ ನಮ್ಮಲ್ಲಿದೆ. ಉಳಿದ್ರೆ 4 ಇದು ಮಾಡ್ಬೋದು ಹೇಳ್ಬಿಡೋದು. ಹಾಂ ಇವಾಗ ರೆಡಿ ಆಗಿದೆ ಇದು ಬೋಂಡ ಮಾಡೋಕ್ಕೆ. ತುಂಬ ಗಟ್ಟಿ ಇರಬಾರ್ದು, ಅಳಸು ಇರಬಾರ್ದು, ಈ ಥರ ಇಡಬೇಕು ಮೀಡಿಯಮ್. ಎಣ್ಣೆ ಕಾಯ್ದಿದೆ ನೋಡೋಣ. ಎಣ್ಣೆ ಇನ್ನೂ ಕಾಯ್ದೈತೆ? ಕಾಯ್ದಿದೆ. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಕಾಯ್ಬೇಕು. ಇನ್ನೂ ಬೆಂಕಿ ಕಡಕ್ ಇನ್ನೂ ಆಗ್ಬೇಕದು. ಫುಲ್ ಬಿಟ್ರೊಪ್ಪಲೆ ಪರ್ರ ಅನ್ಬೇಕು. ಇದು ಎತ್ತಿಟ್ಕೋ ಆ ಕಡೆ ಅಂದರೆ. ಏನು ಬೇಕು ನೀನು? ಇದ್ರ ತೆಗೆದ್ಬೇಕು. ಹ್ಞೂ ಅದನ್ನು ಹಾಕ್ಬಂದಿಟ್ಟು ಇದು ಉಂಡೆ ಕಟ್ಕೊಂಡು ಇಡೋಣ. ಹಿಂಗೆ ಇರು ಹೋಟ್ಲಲ್ಲಿ ಉಂಡೆ ಕಟ್ಕೊಂಡಿಡು, ಬಟ್ ಇನ್ನೂ ಬಿಸಿ ಆಗ್ಬೇಕಿದು. ಡೈಲಿ ಇಡ್ತೀನಿ ಉಂಡೆ. ಹ್ಞೂ ನಮ್ಮದು ಫೈರ್ ವರ್ಕ್ ಕಡಿಮೆ ಆಗ್ತಿದೆಯಾ?
ಈ ಥರ ಉಂಡೆ ಇರಬೇಕು. ಇನ್ನೂ ಆಗಲ್ಲ ಹೇಳು, ನಿನಗೆ ಕರಿತೈತೆ ಅಲ್ಲೇ ಕುಂದ್ರ. ಜತಿತಿ ಏನು ಲಡ್ಡು? ಯಾರಿಗೆ ಬೇಕು ಉಂಡೆ? ಅಷ್ಟು ದೊಡ್ಡದು ಮಾಡಬೇಡ, ಚಿಕ್ಕದೇ ಇರಲಿ. ಅದೇ ಬ್ರೆಡ್ನ ಚಿಕ್ಕ, ಆಮೇಲೆ ಬ್ರೆಡ್ನ, ಆಮೇಲೆ ಅದು ಹೊಡಿಬಾರ್ದು. ಆಮೇಲೆ ಹೈ ಒಂದು ಎಕ್ಸರ್ಸೈಸ್ ಹೆಂಗೆ ಮಾಡೋದು? ಯಾರ್ದು ಎಕ್ಸಸೈಸ್? ಹೌದಾ? ಈ ಬೆಂಕಿ ಹಚ್ಚಿ ಎಣ್ಣೆ ಕಾಯಿಸೋಷ್ಟ್ರಲ್ಲೇ ಇದೆಯಪ್ಪ ನಮ್ಮ ಕತೆ. ಶುರು ಮಾಡ್ಕೊಳ್ಳೋಣ. ಇವಾಗ ಇದನ್ನ ಈ ಕಡೆ ಇಟ್ಬಿಟ್ಟು ಇದು ಒಂದೊಂದು ಇದರಲ್ಲಿ ಎದ್ದು ಹಾಕೋಣ. ಆವಾಗಲೇ ಕಲಿಸಿಟ್ಟಿದ್ದೀವಲ್ಲ ಇದು ಕಡಲೆ ಹಿಟ್ಟು. ಹಾಂ, ಫಸ್ಟ್ ಇದು ತೆಗಿತೀನಿ ಒಂದು. ಏನಾಯ್ತು? ಏನದು ಅಂಟ್ತಾನೆ ಇಲ್ಲ? ಅದು ಸ್ಪೂನ್ ಬೇಕು, ಹುಷಾರಾಗಿ ಬಿಡಬೇಕು ಎಣ್ಣೆ. ಹಾಂ, ಅದೇನು ಬಿಟ್ರು ಪ್ಲೇನ ಟಾಯಿಂಕ್ ಅಂತ ತೆಳಗೆ ತೊಗೊಂಡ್ಬಿಡ್ತಾ. ಎಣ್ಣೆ ಕಾಯ್ತಲ್ಲ, ಎಣ್ಣೆ ಮನಗಂಡು ಕಾಯ್ದು. ಇರು ಒಂದೊಂದು ಫಸ್ಟ್ ಒಂದರ ತೆಗ್ಯಾನ. ಆಮೇಲೆ ಎರಡೆರಡು ಬಿಡಕತ್ತಿ. ಫಸ್ಟದು ಒಂದಾಗಲಿ. ದಮ್ ಆಯ್ತಾನ ಅಂತೀನಿ. ಹಾಂ, ಕರೆಕ್ಟ್ ಐತೆ. ಸ್ವಲ್ಪ ಬರಲಿ ಫಸ್ಟು ಒಂದು ಚೆನ್ನಾಗಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಾಗಿತ್ತ? ಅದು ಗಟ್ಟಿ ಆಗಬೇಕಾಗಿತ್ತ? ಗಟ್ಟಿಗೆ ಅಲಾಗತ್ತೀನಿ. ಹೌದಾ? ಅಳಸಾಗಬೇಕು. ಇಲ್ಲ ಕರೆಕ್ಟ್ ಆಗೈತಿ. ಅಳಸಾಗ್ಬಿಟ್ರೆ ನಿನ್ಗೆ ಅದು ಫುಲ್ ಇದು ಆಗ್ತೈತಿ. ಬಂದೈತಲ್ಲ? ತೆಗಿಲೆ? ಇರಪ್ಪ, ಇರು ತೆಗಿತೀನಿ. ಅವು ಎರಡು ಅಲ್ಲಿ ಇರು ಅದು ಇದು ತೆಗಿತೀನಿ. ಈಗ ಬೇಕಂದ್ರೆ ಎರಡೆರಡು ಬಿಡು. ಓಹೋ, ಹೊಡಿತಾ ಇದೆ. ಹಿಟ್ಟು ಅಳಸಾಗಬೇಕು. ಹೌದಾ? ಇಲ್ಲಾಂದ್ರೆ ಮ್ಯಾಗ ಹೊಡಿತಾವ ಅಂದ್ರಲ್ಲ. ಹೊಡಿತಾವತ್ತಿದ್ರಲ್ಲ. ನನಗೇನು ಗೊತ್ತು? ನಾನೇನು ಯಾವಾಗ ಮಾಡಿದ್ದೀನಿ? ಒಂದೊಂದು ಏನು ಮೊಟ್ಟೆ ಇದು ಮಾಡ್ತಿದ್ದೇವಲ್ಲ ಹಂಗೆ. ಇದು ಕಡಾಯಿ ಗುಮ್ಮ ಐತಿಲ್ಲ, ಅದಕ್ಕೆ ಗುಮ್ಮಲ್ಲ ಗೊಂಡು ಹಿಂಗೆ ಅಗಲಿತ್ತ. ಯಪ್ಪ ಕೈ ಸುಡ್ತವೆ ಬೆಂಕಿ ಹಚ್ಚದ ಅಮಿತ. ಹತ್ತು ಅಯ್ಯಪ್ಪ, ಆ ಕಡೆ ಬೆಂಕಿ ಬಂದು ಕೈಗೆ ಹತ್ತಿ ಬಿಡ್ತದೆ ಒಂದೇ ಟೈಮ್ಗೆ. ಹಾಂ, ಇರ್ಲಿ ಸಾಕು. ಸ್ವಲ್ಪ ಸರಿಯಾಗಿ ಎಣ್ಣೆ ಹೋಗಲಿ. ಇದು ಇದೇನು ಜಾಯಿಂಟ್ ಆಗ್ತವ? ಇವ ಸರಿಯಾಗಿ ಬೆಂಕಿ. ಹಾಂ, ಅದೇ ಎಗ್ ಪಪ್ಸ್. ಎಗ್ಗು ಒಳಗಡೆ ಹಾಕ್ಬಿಟ್ರೆ ಅದೊಂದು ಆಗ್ತಿತ್ತೇನು? ಬಾಯ್ಲ್ ಮಾಡಿ ಇಟ್ಬಿಟ್ಟಿದ್ರೆ ಮಸ್ತಾಗಿ. ಇದ್ರಾಗ ಬೋಂಡ ಎಗ್. ಬೋಂಡ ಎಗ್ ಬೋಂಡ ಎಗ್ ಬೋಂಡ. ಅದ್ರ ಬದಲು ಮೊಟ್ಟೆ ಹಿಂಗೆ ಹಾಕ್ಬಿಟ್ಟು ಹ್ಞೂನಪ್ಪ, ಏನೇನೋ ತಲೆಗೆ ಬರ್ತಾವೆ ನೋಡು. ಅಡುಗೆ ಮಾಡಾಗ ಬರ್ತಾವೆ. ಏಯ್ ಹಾಂ,
ಎಣ್ಣೆ ಕಣ್ಣಿಗೆ ಯಾಕೋ ಈ ಕಡೆನೇ ಹೊಡಿತಿದೆ. ಯಾವುದೋ ಕಟ್ಟಿಗೆ ಬೇರೆ ಜಾತಿ ಬಂದುಬಿಟ್ಟಿದೆ. ಇದು ಹೆವಿ ಹೊಗೆ ಬಿಡ್ತಿದೆ. ತಿರ್ಸ್ ನೀನೇನು ಮೂರು ಬಿಟ್ಬಿಟ್ಟಿದ್ಯಾ? ಜಲ್ದಿ ಆಗ್ಬೇಕು. ಜಲ್ದಿ ಆಗ್ಬೇಕು. ಯಾಕೆ ಅವಸರ? ಕುತ್ಕೊಳಕ್ಕಾಗ್ತಾ ಇಲ್ಲ, ದಿನಾಲು ಇಲ್ಲಿ ಕುತ್ಕೋಬೇಕಲ್ಲ. ಯಪ್ಪ ಬ್ಯಾಕ್ ಪೇನ್ ಬಂದು ಹೋಗ್ಬಿಡುತ್ತೆ. ಬರೀ ನಿಂತ್ಕೊಂಡಿದ್ದಕ್ಕೆ ಇಷ್ಟೊಂದು ಕಷ್ಟ. ಆ ಹುಡುಗರಿಗೆ ಹೇಳು ಸಂಡೇ ಅಮಿತು, ಸಂಡೇ ಫ್ಲೈಯಿಂಗ್ ಇರುತ್ತೆ ಬೆಳಿಗ್ಗೆ 8 ಗಂಟೆಗೆ. ಇಲ್ಲಿ ನೋಡು, ಆ ಗ್ರೌಂಡ್ ಕೇಳವ್ರಿಗೆ ಗೊತ್ತಿರುತ್ತದು. ಕ್ರಿಕೆಟ್ ಆಡ್ತಾರಲ್ಲ, JR ಗ್ರೀನ್ ಪಾರ್ಕ್ ಗಾರ್ಡನ್ JR ಗಾರ್ಡನ್. ಬೇಡಪ್ಪ, ಇಲ್ಲೆಲ್ಲರೂ ಹೇಳ್ಬಿಟ್ರೆ ಎಲ್ಲರೂ ಬಂದುಬಿಟ್ರೆ ಏನು ಮಾಡೋದು ಆಮೇಲೆ ಕತೆ. ನೆಕ್ಸ್ಟು ಒಂದು ದಿವಸ ಪ್ಲ್ಯಾನ್ ಮಾಡೋಣ, ಅವಾಗ ಅನೌನ್ಸ್ ಮಾಡೋಣ. ಅವ್ನು ನೋಡಲ್ಲಿ ಏನು ಹೇಳ್ತಾನೆ ನೋಡಲ್ಲಿ. ಹಾಂ ಹೇಳ್ದ ಅಣ್ಣ. ಹಾಂ ಸಂಡೇ ಕರೆಕ್ಟಾಗಿ 8 ಗಂಟೆಗೆ ತಿನ್ನಕ್ಕೇನ ಬಿಡ್ತಾರೇನವ್ರು. ನಕ್ವಾನ್ ದರ್ ನಕ್ವಾ ಆಯನ್ ದರ್ ಡೇಂಜರ್ ಆಯನ್. ಏನಪ್ಪ ಇನ್ನು 2 ಅದಾವ. ಸುಚಿತ ಅಲ್ಲಿ ಹೋಗಿ ಮೆಣಸಿನ್ಕಾಯಿ ಕಿತ್ಕೊಂಬ, ಓಡ್ಪಟ್ನೆ ಬಿಡು. ಕೀರ್ತಿ ಓಡ, ಸುಚಿತ ಓಡ್ ಬೇಗ. ಆ ಗಿಡದಲ್ಲಿ ಮೆಣಸಿನ್ಕಾಯಿ ಕಿತ್ಕೊಂಬಿಡು. ಅದಕ್ಕೇನು ಈರುಳ್ಳಿದು ಹಾಕ್ತೀಯ? ಈರುಳ್ಳಿ ಹಾಕಂದ್ರೆ ಮೆಣಸಿನ್ಕಾಯಿ ಹಾಕಿದ್ರೆ ಮೆಣಸಿನ್ಕಾಯ ಹಾಕು. ಹೋಗು ಮೆಣಸಿನ್ಕಾಯಿ ಗಿಡ ತೋರ್ಸಿ ಹೋಗಿರ್ತಿ. ಸೊ ಅದಿಷ್ಟು ಉಳಿದಿದ್ದು ಇನ್ನು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ. ಹಂಗೆ ಹೋಗು ಅಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಬರೋ. ಅದು ಫೋಟೋ. ಮೆಣಸಿನ್ಕಾಯಿ ಬಜ್ಜಿ ಎಲ್ಲಿ ಮಾಡ್ತಾನವ? ಮೆಣಸಿನ್ಕಾಯಿ ತೊಂಬತ್ತು ಹೇಳ್ಬೇಕು. ಯಾಕೆ ಮೆಣಸಿನ್ಕಾಯಿ ಬಜ್ಜಿ ಮಾಡಲ್ಲ? ಯಾರಿಗೋ ಅವಳು ನಿಂತ್ಕೋತಾಳೆ ಇಕ್ಕೆ ಅಂತ. ಓಯ್ ಏನೇನೋ ಅಂತಾನಲ್ಲ ಇವನು. ದಪ್ಪಗಿರೋ ತಗೊಂಬಾರ ಮೆಣಸಿನ್ಕಾಯಿನ. ಅದು ಗಟ್ಟಿ ಬೇಕಾ ಇಲ್ಲ ಅಳಸ್ ಅಷ್ಟೇನಾ? ಗಟ್ಟಿ ಬೇಕದು ಇವಾಗ ಬಜ್ಜಿ. ಓಕೆ, ಯಪ್ಪ ಇವು ಬಂದು ಲಡ್ಡುಗಳು ಇವಾಗ. ಇದು ಮೆಣಸಿನ್ಕಾಯಿ. ಇವಾಗ ಮೆಣಸಿನ್ಕಾಯಿ ಕರಿ ಮೆಣಸಿನ್ಕಾಯಿ ಬಜ್ಜಿ. ಕೊಡಲ್ಲ ಮಮ್ಮಿ ಹತ್ರ ಕೊಡು. ಫ್ರೆಶ್ ಆಗಿ ನಮ್ಮ ಹತ್ರ. ಯಾವನು ಅದನ್ನ ಹಿಂದ್ಗಡೆ ಇದನ್ನೇ ಕಡ್ದ್ಬಿಟ್ಟವನೇ. ಛೇ, ಅಯ್ಯೋ ಯಾರೋ ನೀನಲ್ಲೇ. ಅವನಿಗೇನು ಅದು ಹಿಂದ್ಗಡೆ ತೆಗಿಬಾರ್ದದು. ಯಾರೋ ನೀವು ಎಲ್ಲ. ಕೊಡ ಈಸೇನ್ಕೆ ಇನ್ನೊಂದಿಷ್ಟು ಕಿತ್ಕೊಂಬ. ಅದು ಹಾಗೆ ಅದು ಅಷ್ಟೇನಾ? ಇದಾ ತಾನೆ ಇನ್ನು? ಇರ್ಲಿ ತಗೋ ಅದು ಇದ್ರಗತ್ಲೆ ತರ್ಬೇಕು. ಹಿಂಗೆ ಅದು ಹಿಂದೆ ಹಿಡಿಯಕ್ಕಿರ್ಬೇಕು ಕಡ್ಡಿ. ಇವನು ಯಾರ ಹಿಂದೆ ತೆಗೆದ್ಬಿಟ್ಟವನೆ. ಅವನಿಗೆ ಗೊತ್ತ. ಬೇಡಪ್ಪ ಅವು ಖಾರ. ಅವ್ವ ಎಣ್ಣೆ ಕರಿ. ಆಯ್ತು. ಸರಿ. ಸೊ ಈಗ ಫಸ್ಟು ಮೆಣಸಿನ್ಕಾಯಿನು ಇದು ಇದರಲ್ಲೇ ಎಣ್ಣೆಯಲ್ಲೇ ಮೆಣಸಿನ್ಕಾಯಿ ಕರಿಯೋಣ. ಇದು ಹಿಂಗೆ ಏನಿಲ್ಲ ಅದು. ಇಲ್ಲಾಂದರೆ ಮುಖಕ್ಕೆ ಸಿಡಿಯುತ್ತೆ. ತಿನ್ನಕ್ಕೆ ಮೇಲೆ ತಿನ್ಬೇಕು. ಇದನ್ನು ಹಿಂಗಿಟ್ಬಿಟ್ಟು ಹಿಂಗೆ ಕಟ್ ಮಾಡಿದ್ರೆ ಆಗೋತಿತ್ತು. ಕೈಯಲ್ಲೇ ಹೊಡಿತಿದೆ. ಕಟ್ ಮಾಡಿ ಕೈ ಹೊಲಸಿರಲ್ಲ. ಸರಿ ಅಲ್ಲೇ ಈ ಮೆಣಸಿನ್ಕಾಯಿ ಹಾಕ್ತಾರಲ್ಲಿ ದೂರ ಸರಿ. ಅದೇನು ಬಜಿಗಲ್ಲ ನೀನು ಅದು ಮರಕ್ತಿದ್ದು. ಸರಿಯಪ್ಪ ದೂರ. ಸರ್ರಲ್ಲೇ ಓಡ್ರಲ್ಲೇ ಹೆಂಗೆ ನೋಡೋದು ಸ್ಕಿನ್ ಔಟ್ ಹೆಂಗೆ ಆಗ್ತು ನೋಡಿ ಇವಾಗೆಲ್ಲ. ಸೊ ಇನ್ನೊಂದು 2-3 ಹಾಕೋದು ತಿನ್ನಕ್ಕೆ ಬೇಕಲ್ಲ. ತಿನ್ಬೇಕು ಮತ್ತೆ. ಖಾರ ಇದ್ರೂ ತಿನ್ಬೇಕು. ಮೆಣಸಿನ್ಕಾಯಿ ನೋಡಿದ್ರೇ ಭಯ ಬರ್ತಿದೆ. ಅದು ಹಂಗಿದೆ. ಅದು ದೊಡ್ಡ ಒಂದು ಸರಿ ಅಲ್ಲೇ. ಸುಚಿತ ಬಾರಪ್ಪ, ಉಪ್ಪು ಹಚ್ಕೊಂಡು ತಿಂದರೆ ಸಾಕು ಬಿಡು. ಸರಿಯಪ್ಪ, ಯಾಕೆ ಮುಂದೆ ಹೋಗಂತ ನನ್ನ ಮಗ ಇವನು. ನೋಡ್ರಪ್ಪ ತೆಗಿಲ. ಹಾಂ
ಇನ್ನೊಂದು ಸ್ವಲ್ಪ ಇದು ಆಗಿ ಇನ್ನೊಂದು ಸ್ವಲ್ಪ ಇದರಲ್ಲಿ ಹಾಕಿಟ್ಟಿರ್ತೀನಿ ಬಿಡು. ಹಾಂ ತೆಗಿತೀನಿ. ಅಪ್ಪ ಹಿಂಗೆ ಜಾಣ ಸರ್ ಕೆಲಸ ಮಾಡೋದು ಇವಾಗ ಉಪ್ಪು ಹಾಕೋಣ. ಮೆಣಸಿನ್ಕಾಯಿ ಹಾಕ್ಬಿಟ್ಟಿನಿ. ಮೆಣಸಿನ್ಕಾಯಿ ಸೊ ಹ್ಞೂ ಇರಪ್ಪ ನೀನು ಚೋಟ್ ಮೆಣಸಿನ್ಕಾಯಿ ಸೀದಾ ಮೆಣಸಿನ್ಕಾಯಿ ಅನ್ಕೊಂಡು ನೀನು. ಹ್ಞೂ ಅದನ್ನ ಯಾಕೆ ಮುರಿಯೋದು? ಅದನ್ನು ಸಿಡಿತಾವ ಹಾಂ ಸಿಡಿತಾವ. ಅದನ್ನು ಸಿಡಿತ ಅಂತನಾ? ಓ ಹಂಗೆ. ಲೈ ಸುಚಿತಾ ಈ ಥರ ಎಲ್ಲ ಇದರಲ್ಲೇ ಹಾಕೋಣ. ಬಜ್ಜಿ ಟಮಕ್ 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 ಅಂತ ಬಿಡ್ತಿ. ಲೈ ಲೈ ಅಯ್ಯೋ ಏಯ್ ಇದೇನಿದು ಹಿಂಗೆ ಬೀಳ್ತಾ ಇದೆ? ಸರಿ ಅಲೈ ಬಾರೋ ಅಲೈ, ಇಲ್ಲಿ ಬಿಸಿ ಬಿಸಿ ಎಣ್ಣೆ ಬೇರೆ ಐತೆ ಪಕ್ಕದಲ್ಲಿ. ವಾಸ ಬರ್ಲಕತ್ತು. ಈಗ ವಾಸ ಬರ್ಕತ್ತ. ಯಪ್ಪ ದಿನಾಲು ಹೆಂಗೆ ನಡೀತಿದೆ ಅಂದರೆ ಕೆಲಸ 3 ಹೊತ್ತು ಇಲ್ಲೇ ತಿಂತಾ ಇರೋದು. ಮಧ್ಯಾಹ್ನ ಒಂದು ಟೈಮ್ ಒಳಗಡೆ ತಿಂತೇವೆ. ಇದು ಈರುಳ್ಳಿ ಒಂದು ಕಟ್ ಮಾಡಿ ಬೆಳಿಗ್ಗೆ ಮಾಡ್ತೀರಾ? ಹಾಂ ಈರುಳ್ಳಿ ಅಷ್ಟೇನೇನು ಮೆಣಸಿನ್ಕಾಯಿ? ಸಣ್ಣ ಸಣ್ಣ ಏ ತೊಗೊಂಬಂದ್ಬಿಡು ಓಲೆ. ಇರ್ಲಿ ಬಿಡು, ಬೇಡ ಸಣ್ಣ ಸಣ್ಣ ಈರುಳ್ಳಿ ಕಟ್ ಮಾಡಿ. ಇದು ಈರುಳ್ಳಿ ಕಟ್ ಮಾಡಿ ಕೊಡ್ತೀರಾ? ಉದ್ದ ಉದ್ದ ಕಟ್ ಮಾಡೋ. ಅದು ಮೆಣಸಿನ್ಕಾಯಿ ಇದ್ರೆ ಹಾಕ್ತಿದ್ದೆವು. ಇವಾಗ ಸೂರಜು ಏನೇನೋ ಮಾಡ್ತೀನಿ ಅಂತ ಹೇಳ್ತಾನೆ. ನೋಡೋಣ ಈರುಳ್ಳಿ ಹೆಂಗೆ ಕಟ್ ಮಾಡ್ತಾನೆ. ಅದು ನೋಡಪ್ಪ ಫಂಗಸ್ ಈರುಳ್ಳಿ ಬಂದ್ಬಿಟ್ಟಿದೆ. ಎಲ್ಲ ಬರೀ ಫಂಗಸ್ ಈರುಳ್ಳಿಗಳೇ ಇದಾವೆ ಇವಾಗೆಲ್ಲ. ನನ್ನ ಮಗನ ಇದು ಸ್ವಲ್ಪ ಬೆಂಕಿ ಕಡಿಮೆ ಐತಲ್ಲ. ಸುಚಿತಾ ಹೇಳಪ್ಪ. ಬೇರೆಯವ್ರ ಫೋನಲ್ಲಿ ವಿಡಿಯೋ ಮಾಡ್ತೀಯಾ? ಯಾರ ಫೋನಲ್ಲಿ ಮಾಡ್ತೀಯಾ? ಬೇರೆ ಫೋನ್. ಹ್ಞೂ ಹಾಂ ಈಗಲ್ಲ, ಅದು ಮನಿ ಕಟ್ಟೋ ಟೈಮಲ್ಲಿ ಅಲ್ಲೇ ಅದು ಉದ್ದ ಉದ್ದ ಮಾಡಿ. ಸುಚಿತಾ ಈರುಳ್ಳಿ ತಗೊಂಬಾರ ಮೇಲೆ ತಿನ್ನಕ್ಕೆ. ಬೇಡ ಹ್ಞೂ ಇದು ಒಂದು ಬೇಕು. ಸುಚಿತ್ ಒಂದು ಈರುಳ್ಳಿ ತೊಗೊಂಬ. ಫೋನ್ ಬೇಕಂದ್ರೆ ತಗೊಂಬ. ಓಡ್ಬೇಕಪ್ಪ, ಕೆಲಸ ಮಾಡ್ಬೇಕು ನೀನು. ಇವನು ಯಾರಪ್ಪ? ಚಿಕ್ಕ ಚಿಕ್ಕ ಬಜ್ಜಿ ಕೊಡ್ತೀನಿ ಹೋಗೋ. ಸುಚಿತಾ ಚಿಕ್ಕ ಚಿಕ್ಕ ಬಜ್ಜಿ ಕೊಡ್ತೀನಿ ಹೋಗು. ಸುಚಿತಾ ಅದು ಎಣ್ಣೆ ಬೇರೆ ಡಮ್ಮನ್ನತ್ತ, ಮೆಣಸಿನ್ಕಾಯಿ ಬೇರೆ ದೂರ ಸರಿ ನೀನು. ಸುಚಿತಾ ಇಷ್ಟ. ಎಣ್ಣೆ ಇದು ಬಿಸಿಯಾಗಿದೆ. ನಾನು ತೊಗೊಂಬ ನನ್ನ ಫೋನ್ ಚಾರ್ಜ್ ಇಟ್ಟು ನೋಡಿ ತೊಗೊಂಬ. ಸುಚಿತಾ ಹೋಗೆ ಹೆಂಗೆ ಹೋದ್ರು. ನನ್ನ ಫೋನ್ ತೊಗೊಂಬ, ಚೆನ್ನಾಗೈತಿ. ಹೊಸ ತೊಗೊಂಡಿನಿ ನಾವು. ಏನಿಲ್ಲ ಇರೋದು ಫಸ್ಟ್ ಬೆಂಕಿ ಸ್ವಲ್ಪ ಚೆನ್ನಾಗಿದ್ದು ಆಗಲಿ ಎಣ್ಣೆ ಕಾಯಿಲಿ. ಸೊ ಇವಾಗ ಬಜ್ಜಿನ ತೆಗಿಯೋಣ. ಇದ್ರ ಒಳಗಡೆ ಅದನ್ನು ತೆಗೆದು ಹಾಕೋಣ. ಹೋಗಿ ಸುಚಿತಾ, ಇದ್ರ ಒಳಗಡೆ ತೆಗೆದು ಇಲ್ಲೇ ಹೊಳೆಯೋಣ. ಅಕ್ಷತ ಹೇಳ್ತಂತ. ಅಕ್ಷತಾಗ ಹೇಳ್ಬೇಕು ಬರ. ಏನಂತ? ಈರುಳ್ಳಿ ತೊಗೊಂಬ. ಈರುಳ್ಳಿ ಏನೋ ಬೇಕಾ? ಮೇಲೆ ತಿನ್ನಕ್ಕೆ ಬೇಕಂದ್ರೆ. ಅಲ್ಲ ಅಮಿತ್ ಒಂದು ಈರುಳ್ಳಿ ತೊಗೊಂಬಂದ್ಬಿಡ. ದಪ್ಪ ಇರೋ ತೊಗೊಂಬ. ಅವಾಗಲೇ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ವಿ, ಇವಾಗ ಈರುಳ್ಳಿ ಬಜ್ಜಿ. ಅದೇ ಹಿಟ್ಟಲ್ಲೇ ಸುಮ್ಮನೆ ಸ್ವಲ್ಪ ಉದ್ದುದ್ದ ಈರುಳ್ಳಿ ಕಟ್ ಮಾಡಿ ಹಾಕ್ಬೇಕಷ್ಟೇ. ಬೋಂಡ ರೆಡಿ ಆಗುತ್ತೆ. ಈರುಳ್ಳಿ ಪಕೋಡ, ಆನಿಯನ್ ಪಕೋಡ. ಅದು ಹಿಟ್ಟು ನಾವು ಕಡಿಮೆ ಆಗುತ್ತೆ ಅನ್ಕೊಂಡು ಜಾಸ್ತಿ ಹಾಕ್ಸ್ಬಿಟ್ಟು ಎಲ್ಲ ಥರ ಬಂದ್ಬಿಟ್ಟು ಹಾಕಿದೆ ಫಸ್ಟ್. ಅರ್ಧ kg ಹಿಟ್ಟು, ಅರ್ಧ kg ಆಯಿಲ್. ನಮ್ಗಳಿಗೆ ಏನು ಗೊತ್ತಾಗುತ್ತೆ? ಅದು ಹಿಟ್ಟು ಜಾಸ್ತಿ ಇಟ್ಕೊಳ್ಳಲ್ಲ. ಅದು ಮೆಣಸಿನ್ಕಾಯಿ ಗಿಡದಲ್ಲಿರೋ. ಆಗಬೇಕದು ನಮ್ಮ ಕಡೆ ಇಲ್ಲಿನ ಒಂದು ಮೆಣಸು ಬಜ್ಜಿ ತಿಂದರೆ ಸಾಕು ನಮ್ಮ ಕಡೆ. ಇದಕ್ಕಿಂತ ಡಬಲ್ ಇರ್ತದೆ. ಹೌದು, ಇಲ್ಲಿದೆ ಇನ್ನೂ ಚೆನ್ನಾಗಿ ಇದು ಆಗಬೇಕದು. ಬೆಂಕಿ ಜೋರಾಗಿರ್ಬೇಕು. ಆನಿಯನ್ ಪಕೋಡ
ಅವಾಗಿನ ಟೈಮ್ ದುಡ್ಡು ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು ಅಂತ ಇರ್ತಿತ್ತಿಲ್ಲ ಒಬ್ಬೊಬ್ರಿಗೆ. ನೀವು ಬರೀ ಏನು ಇವತ್ತಿಂದು ಹೊಟ್ಟೆಗೆ ಏನು ಬೇಕೋ ಅದನ್ನು ಊಟ ಮಾಡೋರು ಅವ್ರ ಜೀವನನ ನಡ್ಸ್ಕೊಂಡು ಹೋಗೋರು. ಇವತ್ತು ಹೆಂಗಾಗಿದೆ ಅಂತಂದರೆ ಬೆಳಿಗ್ಗೆ ಹಿಡ್ಕೊಂಡು ಏನಾದರೂ ಒಂದು ಮಾಡ್ತಿರ್ತೇವ, ಒಂಥರ ಲೈಫು ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಹೇಳ್ಬೇಕಂತಂದರೆ ಆರಾಮಾಗಿ ಕೂತ್ಕೊಂಡು, ಬಟ್ ಮುಂಚೆ ಕಷ್ಟಪಟ್ಟಿದ್ದೀನಿ, ಬಟ್ ಇವಾಗ ಒಂಥರ ಏನೋ ಮಜಾ. ಏನು ಎಲ್ಲ ಮಾಡ್ತಾ ಇರೋದು ತಿನ್ನೋದಕ್ಕೇನೆ, ಹೊಟ್ಟೆ ಪಾಡಿಗೆನೆ. ಏಯ್ ಯಾವ್ದಾರು ಕಟ್ಗೆ ತೊಗೊಂಬರಲ್ಲ ಈ ಸುಚಿತ, ಇನ್ನೊಂದು ಸ್ವಲ್ಪ ಇದು ಏನೋ ಇದು ಹಾಂ ಆಯ್ತಲ್ಲ ಇದಿಷ್ಟು ಹಾಕೋರು, ಇದು ಒಂದೇ ಸರಿ ಹಾಕೋರು. ಹಂಗೆ ಇದು ಒಂದು ಸ್ವಲ್ಪ ಇದು ಮಾಡ್ಬೇಕೇನು, ಇದು ಚೆನ್ನಾಗಿ ಫ್ರೈ ಸ್ಮೆಲ್ ಆಗಬೇಕು. ಬರ್ಲಕತ್ತ ಭಾಳ. ಹಾಂ ಮತ್ತೆ ಯಾರು ಬರ್ತಾರೆ? ಮತ್ತೆ ಯಾರು ಬರ್ತಾರತ್ತೀಯ? ಸ್ಮೆಲ್ ಜಾಸ್ತಿ ಬರಕತ್ತ. ನೆನ್ನೆ ಬಂದಿರಲ್ಲ, ಅಜ್ಜಿ ತಾತ ಬಂದಿದ್ರು. ಅಜ್ಜಿ ತಾತಾಗೆ ಸ್ಮೆಲ್ ಹಿಡಿದ್ಬಿಟ್ಟಿತ್ತು, ಬಂದಿದ್ರು ಅವರು. ಆಂಟಿ ಬಂದಿದ್ರು, ಇವಾಗ ಓನರ್ ಆಂಟಿ. ಅದೇ ಒಬ್ರು ಕರೆನೋ ಒಬ್ಬೊಬ್ರು ಬರಕತ್ತಿದ್ರು ಅಷ್ಟೇ. ತೆಗಿಲೆ ತೆಗೀರಿ ಪಕೋಡ, ಆನಿಯನ್ ಪಕೋಡ. ಆನಿಯನ್ ಪಕೋಡ ಇರೋ ಫುಲ್ ತೆಗಿತೀನಿ. ಐಫೋನ್ ಅನ್ನೋದು ಅದಕ್ಕೆ ಕ್ಲಾರಿಟಿಗೆ. ಹಾಕ್ಬಿಡು ಎಲ್ಲ ಸೇರಿಬಿಟ್ಟು ಮತ್ತೆ. ಹಾಂ ಆಗ್ತೈತಾ? ಆಗಲ್ಲ. ಇದು ಕೀರ್ತಿ ತೆಳಗಿನ. ಓಕೆ. ಅಯ್ಯಪ್ಪ ಇವು ನೋಡು, ಬಟಾಟೆ ತಿನ್ನಬಾರ್ದು ಭಾಳ. ಜೋರಾಗಿ ಹತ್ತಿದ್ರೆ ಅದು ಆಯಿಲ್ ಹಿಡಿಯಲ್ಲ, ಇಲ್ಲ ಅಂತಂದರೆ ಆಯಿಲ್ ಹಿಡಿಯುತ್ತೆ. ಅದು ಬಿಸಿ ಆಯಿತು ಅಂದರೆ ಆಯಿಲ್ ಹಿಡಿಯೋಕ್ಕೆ ಶುರು ಮಾಡುತ್ತೆ ನೋಡಿ. ಆರೇ ಹೋಗ್ತಾವ ಇನ್ನು. ಏಯ್ ಬಿಡಾಣಿನ ಇವ್ ನೋಡಿ ಇವ್ನು. ಲೈ ಮಗನೇ ಅಲ್ಲೆಲ್ಲ ಆಟ ಆಡ್ಕೊಂಡು ಬಂದ್ಬಿಟ್ಟು ಹಿಟ್ಟನ್ನ ಕೈ ಆಡಿಸ್ತಾ ಇಲ್ಲ. ಲೈ ನಿನ್ನ ಮುಖಕ್ಕೆ ಹಚ್ಕೊ ಮಗನೇ, ಬೆಳಗಾಗ್ತೀಯ. ಹಚ್ಕೊ ನೋಡೋಣ, ಹಚ್ಕೊಂಡು ತೋರಿಸು ನೋಡಪ್ಪ. ಅವ್ನು ಪೌಡ್ರ್ ಹೆಂಗೆ ಹಚ್ಕೊತಾವ ನೋಡು, ಫೇರ್ ಆ್ಯಂಡ್ ಲವ್ಲಿ ಪೌಡ್ರ್ ಹೆಂಗೆ ಹಚ್ಕೊತಾವ ನೋಡೋಣ. ಸುಚಿತ ಏಯ್ ಅದು ಯಾರು ಗಾಡಿ ಮುಂದೆ ಹೋದ್ರೆ ಅವರು ಪೌಡ್ರ್ ತಗೊಳ್ಳೋದೇ ಬೇಡ ಕೊಂಡು. ಎಲ್ಲ ಇಲ್ಲ. ಇದೇನು ಕ್ರೊಕೊಡೈಲ್ ಥರ ಆಗ್ಬಿಟ್ಟಿದ್ದಾವೆ, ಫ್ರಾಗು ಕ್ರೊಕೊಡೈಲ್ ಥರ ಆಗ್ಬಿಟ್ಟಿದ್ದಾವೆ ಎಲ್ಲನೂ. ಫ್ರಾಗೆ ಅದು. ಹಾಂ ಸುಚಿತ, ಇದು ನಿನ್ನ ಫೇವ್ರೇಟಾ? ಮತ್ತೆ ಫ್ರಾಗ್ ಇದು ನೋಡು, ಇದ್ರ ಥರ ಫ್ರಾಗ್ ಥರ ಆಗ್ಬಿಟ್ಟಿದ್ದಾವೆ ಇವು. ಗರ್ ಚಲೋ ಗರ್ ಚಲೋ. ನಯ ನಾ ಡಾಗಿ ಹೇ ಡಾಗಿ. ಏಯ್ ಕೀರ್ತಿ ಬಾ. ಡಾಗಿ ಕಾ ಏನಂತಾರ? ರಾಧಿಕಾ. ಡಾಗಿ ಕಡಿತದಲ್ಲ ಕುತ್ತಾ ಕಡಿತದಲ್ಲ. ಕುತ್ತ ಕಡಿತೈತೆ ಅನ್ನೋದು. ಕುತ್ತ ಪಕ್ಕ ಕುತ್ತ ಮಾರಾಗ ನಾಯಿ ಹೊಡಿತೈತೆ ಅನ್ನಂಗೆ, ಕುತ್ತ ಕಡಿತ ಅನ್ನಕ. ಏನಪ್ಪ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿರಿ ಈ ವಿಡಿಯೋಗೆ, ನಮಗೂ ಅರ್ಥ ಆಗ್ತಿಲ್ಲ. ಕುತ್ತ ಕ್ಯಾ ಬೋಲ್ತಾಯಿ ಕುತ್ತ ಓಕೆ, ನಾಯಿ ಗೊತ್ತಾಯ್ತಿತ್ತು. ಇದು ಕಡಿತ ಅನ್ನೋಕ್ಕೇನು ಅಮಿತ್ ಕೇಳಬೇಕು. ಅಮಿತ್ ಗೊತ್ತೆ? ಅಮಿತ್ಗೂ ಹಿಂದಿ ಅನ್ಕೊಂಡ್ರೆ ಅವನು ದೇಶಪುರಿ, ಅವನಿಗೆ ಹಿಂದಿ ಬರಲ್ಲ. ಅಯ್ಯಪ್ಪ. ಏನಪ್ಪ ಇನ್ನು ಲಾಸ್ಟ್ ಹಾಕೋದಷ್ಟೇ ತಾನೇ. ಸೊ ಫೈನಲ್ ಆಗಿ ಬಂದಿದ್ದಾವೆ. ಇನ್ನೊಂದು ಸ್ವಲ್ಪ ಅದು ಈರುಳ್ಳಿ ಸ್ವಲ್ಪ ಲೇಟಾಗಿ, ಅದು ಇದು ಫ್ರೈ ಆಗಬೇಕು. ಮೆಣಸಿನ್ಕಾಯಿ ಎಲ್ಲ ಅವಾಗಿಂದ ಸ್ವಲ್ಪ ಫ್ರೈ ಆಗಲಿ. ಆನಿಯನ್ ಬಜ್ಜಿ ಯಪ್ಪ ಇಷ್ಟೇ ಮಾಡೋಣ. ಬರೀ ಅದು ಲಡ್ಡುಗಳೇ ಕರೆಕ್ಟಾಗಿತ್ತಲ್ಲಪ್ಪ. ನೀವೇ ಇದು ಹೇಳಿದ್ರೆ ಯಾಕೆ ಹೆವಿ ಲೋಡ್ ಆಗೋಯ್ತು. ಯಾರಿಗಾರ ಇನ್ವೈಟ್ ಮಾಡ್ಬೇಕಾಗತ್ತಂದ್ರೆ ಇವಾಗ ಎಕ್ಸ್ಟ್ರಾ ಚಾರ್ಜ್. ಡೈಲಿ ಸ್ನ್ಯಾಕ್ಸ್ ನಾವು ತಿನ್ಬಾರ್ದು ಅನ್ಕೊಂಡು ದಿನ ಜಾಸ್ತಿನೇ ತಿಂತೇವೆ. ಅದು ಅಂತರೂ ಇದು ಏನಪ್ಪ ಅವನು ಹಾಳು ಬಿದ್ದಿರೋ ಮಾಮಿ ಆಗ್ಬಿಟ್ಟಾರ ಅವನಂತರ. ನೋಡಕ್ಕಿಂತ ಚೋಟ್ ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ಅವನು ತಿಂತಾನಪ್ಪ. ಅವನು
ಮಸಾಲೆ ದೋಸೆ ಎಲ್ಲ 4-5 ಹೊಡಿತಾನೆ ಅವನು. ಸೊ ಇವಾಗ ಇಲ್ಲೋಡ ಅದಕ್ಕೆ ಇದು ಎಲ್ಲ ಬಂದೈತೆ ನೋಡ ಇಲ್ಲಿ ಏನದು ಏಡಿ ಎಲ್ಲ ಬಂದೈತೆ ನೋಡಿ ಇದ್ರಲ್ಲಿ ಡಿಸೈನು ಮೇಲೆ ಹೇಳ್ತೀನಿ ಏಡಿ ಡಿಸೈನು ಎಲ್ಲ ಬಂದೈತೆ ಅಡಪ್ ಟೊಮಾಟೊ ತಂದು ಇದು ಲಾಸ್ಟ್ ಟೈಮ್ ಏಡಿ ಡಿಸೈನ್ ಎಲ್ಲ ಬಂದೈತಿ ಐ ನೀನು ಯಾವನಲ್ಲೇ ಇದ್ದೀನಲ್ಲೇ ಸಿಕ್ಕಲ್ ನನ್ನ ಮಗನ ಯಾವಾಗಲೂ ಬರೀ ಅದನ್ನೇ ಅದು ಬಿಟ್ರೆ ಏನು ಬರಲ್ಲೇನಲ್ಲೇ ನಿನಗಲ್ಲೇ ಮಾತೇ ಬರಲ್ಲ ಅವನಿಗೆ. ಮಾತೇ ಬರಲ್ಲ ಅವನಿಗೆ ಅಷ್ಟೊಂದು 4 ವರ್ಷಕ್ಕೆ ಮಾತು ಬಂದಿದ್ದ ಅವನಿಗೆ. ಬರೀ ಇದನ್ನ ಇಷ್ಟೇ ಸೌಂಡ್ ಮಾಡೋದವನು ಊಟ ನೀರು ಅಷ್ಟೇ ಕೀರ್ತಿದು ಈಗ ಅದು ಕೀರ್ತಿ ಬಂದು ಹುಟ್ಟಿದ್ಮೇಲೆ ಕೀರ್ತಿನಿ ಕಲ್ಸ ನೋ ಚೋಟ ನೋ ಇವ್ರು ಇದೇ ಆಯ್ತು ನಿಂದು ನೋಡಿ ಇಷ್ಟೇ ತಾತಂದು ಅವ್ರ ತಾತ ಸರಿ ಅಲ್ಲೇ ಮಗನೇ ಅದು ಸುಚಿತ ಹೊಡಿತೀನಿ ಇಲ್ಲಿ ಎಣ್ಣೆ ಐತಿ ಅವ್ರಿಗೆ ಕರ್ಕೊಂಬ ಹೋಗು. ಬಿಡು 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 ಅದನ್ನೇನು ಕಿದು ಮಾಡ್ತೀವಿ ನಿನ್ನ ಕೈ ತಗೋ ಈಗ ನೆಕ್ಸ್ಟು ಅಷ್ಟೇ ಬ್ರೆಡ್ ಕಟ್ ಮಾಡಿ ತಿನ್ಬೇಕು. ಬ್ರೆಡ್ಗೆ ಏನು ಬರೇ ಕಟ್ ಮಾಡಿ ಇದು ಮಾಡೋದಲ್ಲ ಚಟ್ನಿ ಗ್ರೀನ್ ಚಟ್ನಿ. ಹ್ಞೂ ತಿತ್ತಾನೆ ಹುಳ ತಿತ್ತಾನೆ ನೀನು ತಿಂದಿಲ್ಲ ನೀನು ಎಷ್ಟೊಂದು ಟೈಮ್ ತಿಂದಿದಲ್ಲ ಮ್ಯಾಗ ಇವ ತಿನ್ನವ ಅದು ಅವತ್ತು ನೀನು ನೋಡ್ಲಾರ್ದೆ ಎಷ್ಟೊಂದು ಟೈಮ್ ಹೊಡೆದಿದೆಯಲ್ಲ ಅವನಿಗೆ ಇಷ್ಟ ಸುಚಿತ ಉರಿ ಹಚ್ಚ ಹೆಂಗೆ ಒಂದು ಮೆಣಸಿನ್ಕಾಯಿ ಬಜ್ಜಿ ತೊಗೊಳ್ಳೋಣ ಬಾಯ ನೀರು ತೆಗಿಲಿ ಹಾಂ ತಗೋ ಇರೋದು ಅಲ್ಲಿ ಇದು ನಮ್ಮಲ್ಲಿರೋ ಮೆಣಸಿನ್ಕಾಯಿ ಖಾರ ಇಲ್ಲ ಅದು ಇನ್ನೊಂದು ತೊಗೊಂಬಂದವ್ರ ಬೆಂಕಿ ಜೆಪ್ಟೋದಲ್ಲಿ ಅದು ಸುಮ್ಮನೆ ಅಯ್ಯಪ್ಪ ಅರ್ಜೆಂಟಿಗೆ ಆರ್ಡರ್ ಮಾಡಿ ಯಾವುದೋ ಖಾರ ಮೆಣಸಿನ್ಕಾಯಿ ಆರ್ಡ್ರ್ ಮಾಡಿದ್ದಾರೆ ಇವಾಗ ರೆಡಿ ಆಗಿದೆ ಹ್ಞೂ ಬ್ರೆಡ್ ತಗೊಳ್ಳೋಣ. ವೇಟ್ ಮಾಡಿ ಸೊ ಇವಾಗೆಲ್ಲ ರೆಡಿ ಆಗಿದೆ. ಇರಪ್ಪ ಇನ್ನು ಚಟ್ನಿ ಎಲ್ಲ ಮಿಕ್ಸ್ ಮಾಡೋಣ ಇದರಲ್ಲಿ ನೋಡಿ ಹೆಂಗೆ ಗ್ರೀನ್. ಯಪ್ಪ ಚಟ್ನಿ ನೋಡಿದ್ರೆ ಬೆಂಕಿ ಥರ ಇದೆ. ಯಾರು ನೋಡ್ಬೇಡ್ರಿ ಅಲ್ಲೇ ಒಂದು ಕೈ ಹಾಕ್ಬಿಟ್ಟು ಹಿಂಗೆ ತಿಂತಾಯಿದ್ದೀನಿ ನಾನು. ಹಾಂ ಇದು ನನಗೆ ತಿಂತಾಯಿದ್ದೀನಿ ಯಾರು ನೋಡ್ತಾ ಇಲ್ಲ. ನೋಡಿದ್ರಲ್ಲ ಅವರು ನೋಡಕತ್ತಾರಲ್ಲ ಅವರು ಕರಿತಾರೆ ಏನೋ ಅಂತ ನೋಡ್ತಾರೆ. ಹೇಳಿ ಹ್ಞೂ ನಮ್ಮ ಸುಚಿತ್ ಕರಿತಾನೆ ಬನ್ನಿ ಕೊಡ್ರಿ. ಅದು ಆಲೂದು ಅದು ಆಲೂದು ಇದು ಬ್ರೆಡ್ ವಡಾಪಾವ್ ಈ ಥರ ತೆಗಿಬೇಕು. ಸೆಂಟ್ರ್ ಕಟ್ ಮಾಡೋಣ. ಮೆಣಸಿನ್ಕಾಯಿ ಇವಾಗ ಇಲ್ಲಿ ಚಟ್ನಿ ಹಾಕಿ ಗ್ರೀನ್ ಚಟ್ನಿ. ಹಂಗೆಲ್ಲ ಹಾಕ್ಬೇಡ ಸುಮ್ ತೋರ್ಸಕ್ಕೆ ಹಾಕಿನಿ ಹ್ಞೂ ಇದ್ರಲ್ಲಿ ಇಡೋಣ. ಅದು ಟರ್ನ್ ಇದು ಎಲ್ಲೇ ಸುಚಿತ್ ಅದು ಎಲ್ಲೋ ತಿರ್ಗಸೋದು ಫೋಟೋ ತೆಗಿ. ಎಲ್ಲ ಇಟ್ಟದು ಯಾರಲ್ಲ ನಿನ್ನ ಮಗನ ಕೈಯಲ್ಲಿ ಇಟ್ಕೊಂಡಿದ್ದಲ್ಲೋ ಸರಿ ಬಿಡು ಬಿಡು. ಎಣ್ಣೆ ಐತಪ್ಪ ಹುಷಾರು ಇದು ಆಗ್ತೈತೆ ಸುಚಿತ್ ಎಣ್ಣೆ ಐತಲ್ಲ ಇದನ್ನ ಜೊತೆ ಆಟ ಆಡ್ಬೇಡ ನೀನು. ಲೇಲೋ ಬರ್ರಿ ಕಡೆ ಯಾವುದು ಈರುಳ್ಳಿ ಕಟ್ ಮಾಡಿ ಈರುಳ್ಳಿನ ತಿನ್ನಕ್ಕ ಸೊ ಈ ಥರದ್ದು ಜಾಸ್ತಿ ಮಾಡೋದಿಲ್ಲ ಮನೆ. ಸೊ ಇವಾಗ ಈರುಳ್ಳಿ ಕಟ್ ಮಾಡೋಣ. ಈ ಥರ ತೆಗೆದು ಬಿಟ್ರೆ ಇದು ವಿ ಶೇಪ್ ಹೋಗ್ಬಿಡುತ್ತದು. ತುಂಬ ಇತ್ತು. ಅಯ್ಯೋ ಮೊದಲೇ ಆಯ್ತಲ್ಲ ಮುರಿದೇ ಆಯ್ತಾ. ಸೊ ಮೆಣಸಿನ್ಕಾಯಿ ತಿನ್ಬೇಕು ಅದ್ರ ಜೊತೆ ಟೇಸ್ಟ್ ಬರುತ್ತೆ. ಖಾರ ಇದ್ರೆ ತಿನ್ಬೇಕು. ಆಮೇಲೆ ಒಂದು ಗ್ಲಾಸ್ ನೀರು ಕುಡಿಬೇಕು. ಓಕೆ ಆನಿಯನ್ ರೆಡಿಯಪ್ಪ. ತಿನ್ರಿ ಆನಿಯನ್ ರೆಡಿ. ಸರಿ ಏನು ಅದನ್ನ ಇಲ್ಲಿ ಕೊಡಪ್ಪ ಅದು ನಿಲ್ತಾ ಅದು ಅದಕ್ಕೆ ಜಾಸ್ತಿ ಖಾರ ಹಚ್ಚಿದೆ ಮತ್ತು ತೋರಿ ಇಲ್ಲ ತೋರಿ. ಇದು ಈರುಳ್ಳಿ ಹಾಕಿದೆ. ಅಯ್ಯೋ ಯಾವ ಗಾಳಿ ಸಾಕು. ಸರಿ ನಾನು ಇವಾಗ ಒಂದೆರಡು ಬಜ್ಜಿ ಕೀರ್ತಿ ಕೊಡ್ಸಪ್ಪ. ಅವಾಗ 2 ಮೆಣಸಿನ್ಕಾಯಿ ಸಪ್ಪಂದ ಸಣ್ಣ ಸೊ ಇವಾಗ
ಟೇಸ್ಟ್ ಮಾಡೋಣ. ಇದು ಎಲ್ಲರೂ ಹಾಲು ಏನಿದು ವಡಾಪಾವ್ ವಡಾಪಾವ್ ಮಾಡ್ತಾರಂತಂದರೆ ನಾವು ಬಂದುಬಿಟ್ಟು ಗೆಣಸಿನಕಾಯಿ ವಡಾಪಾವ್ ಮಾಡಿದೆವು. ಒಂಥರ ಸ್ವೀಟು ಖಾರ ಚೆನ್ನಾಗಿರುತ್ತೆ. ಅದಕ್ಕೊಂದು ಬಜ್ಜಿ ಕೊಡ್ತೀನಿ. ಬಜ್ಜಿ ಏ ತಾ ಬೇಗ. ಅದು ನನ್ನ ಪ್ಲೇಟ್ ಇಟ್ಟಿ ನಾ ಏನಿದು ಇದನ್ನು ಒಂಥರ ಸ್ವೀಟು, ಇದನ್ನು ಒಂಥರ ಚೆನ್ನಾಗಿರುತ್ತಪ್ಪ ಸಖತ್ತಾಗಿ. ಸಖತ್ತಾಗಿದೆ. ಇವಾಗ ಮೆಣಸಿನ್ಕಾಯಿ ಕಡೆಯೇನ ಏ ಮೆಣಸಿನ್ಕಾಯಿ ಖಾರ ಆಯ್ತಾ? ತಲೆ ಬಿಸಿ ಮಾಡ್ತದೆ ಇವಾಗ. ಸೊ ಫೈನಲಿ ಇವಾಗ ನಮ್ಮ ಪ್ಲೇಸಿಗೆ ಬಂದು ಇಲ್ಲೇ ಕುತ್ಕೊಂಡು ತಿನ್ನೋಣ ಇವಾಗ. ಸಖತ್ತಾಗಿದೆ. ಆ್ಯಕ್ಚುಲಿ ಇದು ಯಾರೂ ಮಾಡಿಲ್ಲ. ಮಾಡಿರ್ಬೇಕು, ಕೇಳೋಕ್ಕಾಗಲ್ಲ. ನಾವೇ ಫಸ್ಟ್ ಅಂತಲ್ಲ, ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೋ ಜನ ಟ್ರೈ ಮಾಡಿರ್ತಾರೆ. ನಾವು ಮಾಡಿದ್ದು ಫಸ್ಟ್. ನಿಜವಲ್ಲ ಸಖತ್ತಾಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೋತೇವೆ, ಇಲ್ಲೇ ಕುತ್ಕೊಂಡು ತಿಂತೇವೆ. ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತೇವೆ, ಸೊ ಇಲ್ಲೇ ಕುತ್ಕೊಂಡು ತಿಂತೇವೆ. ಸೊ ಕಂಪ್ಲೀಟಾಗಿ ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ಕೊಂಬಿಟ್ಟು, ಸೊ ಇಲ್ಲೇ ವೀಡಿಯೋಗಳನ್ನ ಮಾಡ್ಕೊಂಬಿಟ್ಟು ಇಲ್ಲೇ ಒಂದು ತಿನ್ಕೊಂಡು, ಇದು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅಂತಂದರೆ, ನೀವು ಮಾಡೋ ಪದಾರ್ಥ ತಿನ್ನೋ ಊಟದಿಂದನೇ ವೀಡಿಯೋಗಳನ್ನ ಮಾಡಿ ನೀವು ಅಪ್ಲೋಡ್ ಮಾಡಿ ನೀವು ಕೂಡ ಅರ್ನ್ ಮಾಡಿ. ತೀರ್ತು ಕುತ್ಕೋ, ಅಲ್ಲಿ ಈ ಕಡೆ ಕುತ್ಕೋ. ಅವನಿಗೆ ಸುಮಾರು ಜನ ಗೊತ್ತಿದ್ದಾರೆ, ಅವನಿಗೆ ಹೇಳು. ಹಾಂ, ನಿಮ್ಗೆ ಗೊತ್ತಾ? ಅಯ್ಯೋ ಇಲ್ಲೇ ಬಂದ. ಅವನಿಗೇನಾರು ಐತೆ ಮತ್ತೆ. ಸಂಡೇ ಪ್ಲೇನ್ ಫ್ಲೈ ಮಾಡ್ತೇವೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕರ್ಕೊಂಡು. ಅಲ್ಲಿ ಏನದು JR ಗಾರ್ಡನ್ ಅಲ್ಲಿ ಒಂದು ಗ್ರೌಂಡ್ ಇದೆ, ಕ್ರಿಕೆಟ್ ಆಡ್ತಾರೆ ಗೊತ್ತಾ? ಅಲ್ಲಿ ಬೆಳಿಗ್ಗೆ 8 ಗಂಟೆ ಕರೆಕ್ಟಾಗಿ ಎಲ್ಲರೂ ಕರ್ಕೊಂಬಾರ. ಎಷ್ಟು ಜನ ಇದ್ದಾರೆ ನಿನ್ನ ಫ್ರೆಂಡ್ಸ್ಗಳು? ರವಿವಾರ ಕರ್ಕೊಂಬಾರ. ರವಿವಾರ ಸಂಡೇ ಬೆಳಿಗ್ಗೆ ಎಷ್ಟು ಜನ ಇದ್ದಾರೆ? 5 ಅಂದರೆ ಇನ್ನೊಂದು 5 ಜನಕ್ಕೆ ಸೇರಿಸಿ ಕರ್ಕೊಂಬ. 10 ಜನ ಆಗಬೇಕು. ಯಾಕೆ ಏನಾದರೂ ಫಾಲ್ಟ್ ಆಗಿದೆಯಾ? ಹಾಂ ಸಂಡೇಲಿ ಪ್ಲೇನ್ ಫ್ಲೈ ಮಾಡ್ತೇವಾ, ಕರ್ಕೊಂಬ ಎಲ್ಲರೂ. ಸಂಡೇ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿ ಗ್ರೌಂಡು, ಅವ್ನಿಗೆ ಗೊತ್ತಿದೆ ನೋಡು ಗ್ರೌಂಡ್ ಅದು. ಅವ್ರನ್ನೆಲ್ಲ ಸೇರ್ಕೊಂಡು ಕರ್ಕೊಂಬರ. ನಿಮ್ಮ ಮನೆಯವ್ರನ್ನ ಜಲ್ದಿ ಹಂಗೆ ಹೇಳು. ನಿಮ್ಮ ಮನೆಯವ್ರು ಕರ್ಕೊಂಬರ್ಬೇಕು ಅಂತಂದರೆ ಏನೋ ಕತೆ ಇದು. ನಾನು ನಿಮ್ಮ ತಮ್ಮಗಳನ್ನ ಏರೋಪ್ಲೇನ್ದಾಗ ಕೂತ ಹೋಗೋದು ಇಲ್ಲಿಂದಾನೆ. ಇಲ್ಲಿಂದಾನೆ ಕರ್ಕೊಂಡು ಹೋಗ್ತಾರೆ ನಿಮಗೆ. ನಾವು ಇಲ್ಲಿಂದ ಬೆಳಿಗ್ಗೆ ಬೇಗ ಹೋಗ್ತೇವೆ, 8 ಗಂಟೆಗೆ ಅಲ್ಲಿ ಬಂದುಬಿಟ್ರಿ ಎಲ್ಲರೂ. ಅಲ್ಲಿ ಪ್ಲೇನ್ ಫ್ಲೈ ಮಾಡ್ತೇವೆ. ನೋಡ್ತೀರಾ, ದೊಡ್ಡ ಪ್ಲೇನ್ಗಳು ಇರ್ತಾವೆ. ಓಕೆ, ದೊಡ್ಡದಂದ್ರೆ ಅಷ್ಟಿಷ್ಟು ಇರಲ್ಲ, ಇಷ್ಟಿಷ್ಟು ಇರ್ತಾವೆ ಅಷ್ಟೇ. ಇಷ್ಟಿಷ್ಟು ಹೈಟ್ ಅಷ್ಟೇ. ಆಮೇಲೆ ದೊಡ್ಡ ಪ್ಲೇನ್ ಅಂತೇಳಿ ಅನ್ಕೊಂಬಂದಿರ. ಏನು ನನ್ನ ಮಕ್ಕಳು ಕಾಗೆ ಹಾರಿಸ್ತಾವ್ರಲ್ಲ ಅನ್ಬಾರ್ದು ಆಮೇಲೆ. ಆ ಥರ. ಓಕೆನಾ? ಬನ್ನಿರಿ. ಕೀರ್ತಿ ಇವಾಗ ಹಾಲು ಬಿಸಿ ಆಗಿಬಿಟ್ರೆ ಕಾಫಿ ಕುಡಿಯೋಣ. ಅವನಿಗೊಂದು ಲಾಸ್ಟಿಗೆ ಏನು ಇಡ್ಲೇ ಇಲ್ಲಲ್ಲ ನೀವು ಸ್ವಾಮಿಗಳಿಗೆ. ನೀವೇ ಅಲ್ಲ. ಹಾಂ, ಅವಾಗಲೇ ಬಂದಿರೋ ಒಂದೊಂದು ಪೀಸರು ಸಿಗ್ತಿದ್ದು, ಎಲ್ಲ ಖಾಲಿ ಆದ ತಕ್ಷಣ ಬಂದುಬಿಟ್ಟವ್ರು. ಏನು ಮಾಡೋದು ಕತೆ? ಹಂಗೆ ಕತೆ. ಇರಪ್ಪ, ಬಿಸಿ ಆಗಲಿ. ಕುಡು ಇಲ್ಲದು ಮಗನೇ. ಇರೋದು. ಅಯ್ಯೋ ಥೋ ಇದು ಯಾವುದು ಬಂತು ಕತೆ? ಅಯ್ಯೋ ಹಾಲು ಕಡೆ ಫಸ್ಟ್ ಎತ್ಕೊಂಡ್ಬಿಡೋಣ. ಯಾಕೋ ಗಾಳಿನೇ ಜಾಸ್ತಿ ಆಗೋಯ್ತಲ್ಲಪ್ಪ ಕತೆ. 1 2 3 4 5 ಇರು ಸುಚಿತ. ಇವತ್ತು ಕಾಫಿ ದಿನ ಟೀ ಇರ್ತಿತ್ತು. ಇವತ್ತು ಕಾಫಿ.
ನಿನಗೆ ಕಾಫಿ ಬೇಕಾ ಬೇಡ? ಕಾಫಿ ಬೇಕಾ ಬೇಡ? ನನಗೆ ಅದನ್ನು ಹೇಳು ಫಸ್ಟು. ಏಯ್ ನಿನಗೆ ಬೇಕಾ ಬೇಡ ಹೇಳಪ್ಪ ಕಾಫಿ? ಬಾಯಾಗ ಹಾಕ್ರಿ ಕಾಪಿ. ಏಯ್ ನಿನ್ಗಿಲ್ಲಿ ಬೇಕಾ ಬೇಡ ಅದನ್ನು ಹೇಳು ಫಸ್ಟು. ಬೇಕು. ಹ್ಞೂ ಮುಚ್ಕೊಂಡು ಕುತ್ಕೋ ಇಲ್ಲಿ. ಇಲ್ಲಿ ಹಾಕಿ ನೀನು ಜಾಸ್ತಿನೇ ಹಾಕಿ ನೋಡೋದು. ನನಗೆ ಜಾಸ್ತಿ ಹಾಕಿಲಿ. ಹಾಕಿನಿ. ಸುಚಿತ ಅಷ್ಟೆಲ್ಲ ಕುಡಿಬಾರ್ದಲ್ಲ. ಶುಗರ್ ಬರ್ತೈತಿ ಸುಚಿತ. ಶುಗರ್ ಬರ್ತೈತಿ. ಮಂದಳಲ್ಲಿ ಅಣ್ಣ ಅಕ್ಕ ಕೀರ್ತಿ ಅಕ್ಕ. ಕೀರ್ತಿ ಅಕ್ಕ ಬಂದರು. ಐ ಹೊರಗಡೆ ಎಲ್ಲ ಚಲ್ತಾ ಇದೆ. ಸರಿ ಆ ಕಡೆಲ್ಲ. ತಿಂದ್ಯಾ ಕೀರ್ತಿ? ಏನು ತಿಂದಿ? ಹಾಂ ಯಾವಾಗಲೂ ಅದೇ ತಿಂತಿ ಅಲ್ಲ. ಇವಾಗ ಸ್ವಲ್ಪ ಫಿಲ್ಟರ್ ಮಾಡೋಣ. ಇದು ಬಿದ್ದುಬಿಟ್ಟಿದೆ ಗಾಳಿಗೆ. ಸರಿಯಪ್ಪ ಸರಿಯಪ್ಪ ಸರಿಯೋ. ರಾಗಿಗೆ ಏನಾರ ಹಾಕಿದ್ಯಾ? ಓ ಲಾಸ್ ಬಂತದು. ಅದ್ರ ಬೀಳ್ತಾ ಹೇಳಪ್ಪ ತಾನೆ. ಅದು ಅಷ್ಟೇ ಅದು. ಅಂದ್ರು ಚಾಂಜಂದು. ಆ್ಯಕ್ಚುಲಿ ಗ್ಲಾಸ್ ಚಾಣಿಗೆ ಅಂತ ಕೊಡ್ರಿ ಅವನಿಗೆ. ಚಾಣಿ ಅಂದ ಇದ್ರಾಗ ಏನೂ ಸಿಗಲ್ಲ. ಚಾಣಿ ಆಗಿಲ್ಲ ಇವತ್ತು. ಹಂಗೆ ಇಟ್ಬಿಡೋದು ಬರ್ತೈತಿ ಅದು ಮ್ಯಾಗಿಂದು. ಇವತ್ತು ಚಾಣಿ ಒಳಗಡೆ ಏನೂ ಇರಲ್ಲ. ಏ ನನಗೂ ಒಂದು ಸ್ವಲ್ಪ. ಏನು ಚಾಣ್ಯಾಗ ಏನೂ ಇರಲ್ಲ ಇವತ್ತು. ಕೆನಿ ತಗೋ. ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಎಲ್ಲರಿಗೂ ಇರಪ್ಪ ನೀನು ಸುಮ್ಮನೆ ಬಿಸಿ ಮಾಡಿ ಎಲ್ಲ ಚೆಲ್ಲಿಬಿಟ್ಟೆ ಅಂದ್ರೆ ಅಷ್ಟೇ. ನಿಂದು ಇಲ್ಲ ನಮ್ಮದು ಇಲ್ಲ ಅಂದಂಗೆ ನೋಡಿ. ನಿಮ್ಗೆ ಇಬ್ಬರಿಗೆ ಹಾಕಿದ್ದಕ್ಕೆ ಇಬ್ಬದಕ್ಕೆ ಇಲ್ಲಿ ನಮ್ಮ ಶಾರ್ಟೇಜ್ ಬಂದಿದೆ ಇಲ್ಲಿ. ಹಾಂ ನೀರು ಹಾಕೊಂಡು ಕುಡೀರಿ. ನೀರು ಹಾಕಿದ್ರೆ ಗ್ಲಾಸ್ಗಳೇ ತುಂಬೋತಾವ. ಅದಕ್ಕೆ ಹೇಳೋದು. ಇದೆಲ್ಲ ಸುಚಿತ ನೀರು ಹಾಕಿ ಕೊಡ್ತಾರಲ್ಲ ಹೋಟೆಲ್ದಾಗ. ಹೊಂಟ ನೋಡಲ್ಲ. ಓಕೆ ಎತ್ಕೊಳಪ್ಪ. ನಿಂದು ಭಾಳ ಐತಲ್ಲ. ಕೊಡ್ಲಿಲ್ಲ ಹಾಯ್ ಅಂತ ಹೇಳ್ತೀಯ ಬಾಯ್ ಅಂತ ಹೇಳ್ತೀಯ. ತಗೊಳ್ರಪ್ಪ ಗಲೀಜು ಮಾಡಿಬಿಟ್ಟವ್ರೆ ಇಲ್ಲಿ ನಮ್ಮ ಜಾಗನ. ಅಯ್ಯೋ ಹಿಂಗೆ. ಏಯ್ ಇವ್ರು ಯಾರು ಇವ್ರಲ್ಲ? ಏಯ್ ಇರೋ ನೀನು ಅಲ್ಲೇ ಟೀ ಕಾಫಿನೂ ಕುಡಿಬಾರ್ದು ನೀನು ಅಜ್ಜಿನ ಬಡಿಯ. ಇರೋ ನೋಡ್ತೀನಿ ಯಾಕೋ ಜಾಸ್ತಿ ಬಿದ್ದಂಗಿದೆ ಇಲ್ಲದು. ಸ್ವಲ್ಪ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ಹೆಂಗೆ ಬಿದ್ದು ಬಿಡ್ತಲ್ಲ. ಅದಕ್ಕೆ ಕುತ್ಕೊಳ್ಳಪ್ಪ. ಏಯಪ್ಪ ನಾವು ಕುಡಿತಾ ಇರೋದು ಇವತ್ತು ಕಾಫಿ ಬಂದ್ಬಿಟ್ಟು ಸನ್ರೈಸ್ ಪೌಡರ್. ಅವಾಗಲೇ ಕಾಫಿ ಕಡ್ದಿಲ್ಲ ಮತ್ತು ನಾವು ಏನು ತಿಂದಿದ್ದಿಲ್ಲ. ಏನು ತಿಂದಿಲ್ಲ. ಥೂ ಅದು ನಾಯಿಗೆ ಅದು ಏನು ಚಪ್ಪಲಿ ಇಷ್ಟನೋ ಗೊತ್ತಿಲ್ಲ ಅದಕ್ಕೆ. ಬರೀ ಅವ್ರ ಚಪ್ಪಲಿನೇ ಕಡಿಯುತ್ತೆ. ಅವ್ನ ಫ್ರೆಂಡ್ ಚಪ್ಪಲಿ ಅಂತ ಮುಟ್ಟಕ್ಕೆ ಹೋಗಲ್ಲ. ಕಲರ್ ಚೆನ್ನಾಗೈತಿಲ್ಲ ಅದಕ್ಕೆ ಹೊಡೆದಿದ್ಯಾ ಅದಕ್ಕೆ ಪಾಠ ಕಲಿಸ್ಬಿಟ್ಟವನೆ. ಅದಕ್ಕೆ ಅಂದ್ರೆ ಅವನು ತಿಂದಿದ್ದಾಯ್ತು. ಅದ್ರ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ತಿಂದಿಂಗಾಯ್ತು. ಆಮೇಲೆ ಅದ್ರ ಜೊತೆಗೆ ಆನಿಯನ್ ಪಕೋಡ ತಿಂದಿದ್ದಾಯ್ತು. ಇವಾಗ ಒಂದು ಮಸ್ತಾಗಿ ಕಾಫಿ ಕುಡಿತಾ ಇರೋದು ಅಷ್ಟೇ. ಅವ್ನು ನೋಡವ ಹೆಂಗೆ ಅನುಭವಿಸ್ತಾನೆ ನೋಡ್ರಿ. ಅವ ಸೊಡ್ರಕ್ ಅಂತ ಹೇಳಿತಾನೆ. ಕುದುರೆ ಥರ ಕತ್ತೆ ಥರ ಎಮ್ಮೆ ಥರ. ತಗೊಳ್ರಪ್ಪ ಆರೋಗುತ್ತೆ. ತಗೊಳ್ರಿ. ಯಾರಿಗಾರ ಇನ್ವೈಟ್ ಮಾಡ್ಬೇಕಾಗತ್ತಂದ್ರೆ ಇವಾಗ ಎಕ್ಸ್ಟ್ರಾ ಚಾರ್ಜ್. ಡೈಲಿ ಸ್ನ್ಯಾಕ್ಸ್ ನಾವು ತಿನ್ಬಾರ್ದು ಅನ್ಕೊಂಡು ದಿನ ಜಾಸ್ತಿನೇ ತಿಂತೇವೆ. ಅದು ಅಂತರೂ ಇದು ಏನಪ್ಪ ಅವನು ಹಾಳು ಬಿದ್ದಿರೋ ಮಾಮಿ ಆಗ್ಬಿಟ್ಟಾರ ಅವನಂತರ. ನೋಡಕ್ಕಿಂತ ಚೋಟ ಮೆಣಸಿ